ಕೀರ್ತನೆಗಳು 94ನೇ ಕೀರ್ತನೆ 9ನೇ ಚರಣ. ಕಿವಿ ಮಾಡಿದವನು ಕೇಳನು, ಕೇಳನು, ಕಣ್ಣು ಕೊಟ್ಟವನು ನೋಡನು, ಕಣ್ಣು ಕೊಟ್ಟವನು ನೋಡನು. ಏನಂತ ಹೇಳ್ತಾನೆ ಇಲ್ಲಿ ಕೀರ್ತನಕಾರನು? ಕಿವಿ ಮಾಡಿರುವವನು ಕೇಳನು. ಕಿವಿ ಮಾಡಿರೋದು ಯಾರು? ನಮಗೆ ಕಿವಿಗೆ ಕೊಟ್ಟಿರೋದು ಯಾರು? ದೇವ್ರ. ಅದನ್ನೇ ಹೇಳ್ತಾನೆ. ಅಂದ್ರೆ ಕಿವಿ ಕೊಟ್ಟನು ಕೇಳೋದಿಲ್ಲ. ಇವ ನಮಗೆ ಕಿವಿ ಕೊಟ್ಟನ. ಎದಕ್ ಕೊಟ್ಟನ ಕಿವಿನ? ವೆರಿ ಗುಡ್. ಕೇಳ್ಸಕ ಕಿವಿ ಕೊಟ್ಟನ. ಮತ್ತೆ ನಾವು ಆತಗ ಏನ್ ಹೇಳ್ತೀವೋ, ನಾವು ಆತಲ್ಲಿ ಏನ್ ಮಾತಾಡ್ತೀವೋ ಆತ ಕೇಳ್ತಾನ ಇಲ್ಲ? ಕೇಳ್ತಾನ. ಕಿವಿ ಮಾಡಿರೋನು ಕೇಳನು, ಕಣ್ಣು ಕೊಟ್ಟಿರೋನು ನೋಡನು. ಇವ ನಮಗೆ ಕಣ್ಣು ಕೊಟ್ಟನ. ಎದಕ್ ಕೊಟ್ಟನ? ನೋಡಕ್ ಕೊಟ್ಟನ. ಹಂಗೆ ನಮ್ಮನ್ನು ಕೂಡ ದೇವರು ಅದೇ ರೀತಿಯಲ್ಲಿ ನೋಡ್ತದನ. ಬಾಯಿ ಕೊಟ್ಟವನು ಮಾತಾಡಕ. ಆತ ಮಾತಾಡುವಂತ ದೇವರು. ಆಮೇನ್. ನೋಡುವಂತ ದೇವರು, ಕೇಳುವಂತ ದೇವರು ನಾವು ಆರಾಧಿಸ್ತೇವೆ. ಈಗ ಕಲ್ಲಿನಲ್ಲಿ ಕಿವಿ ಇರ್ತವ, ಅವು ಕೇಳ್ತತ. ಇವಾಗ ನಾವು ಗೋಡೆ ಮಾತಾಡಿದ್ರೆ ಕೇಳ್ತತ? ಅದು ಮಾತಾಡ್ತತ? ಮಾತಾಡೋದಿಲ್ಲ. ಹೌದಾ? ಮೂಕದಿರ್ತತೆ. ಅವು ಕೇಳ್ತತ? ಕೇಳೋದಿಲ್ಲ. ಅವೇನಾರು ಮಾತಾಡ್ತಾವ? ಮಾತಾಡೋದಿಲ್ಲ. ಆದ್ರೆ ನಮ್ಮನ್ನು ಸೃಷ್ಟಿ ಮಾಡಿರೋಂಥ ಸೃಷ್ಟಿಕರ್ತನು ನಮಗೆ ಕಿವಿ ಕೊಟ್ಟನ. ಆತ ಕೂಡ ನಾವು ಮಾತಾಡೋದು ಕೇಳ್ತಾನ. ನಮಗೆ ಕಣ್ಣು ಕೊಟ್ಟನ. ಆತ ಕೂಡ ನಮ್ಮನ್ನ ನೋಡ್ತದನ. ನೀನ್ ಏನೇ ಪ್ರಾರ್ಥನೆ ಮಾಡು, ನೀನ್ ಏನೇ ಮೊರೆ ಹೋಗು ದೇವರಿಗೆ, ಖಚಿತವಾಗಿ ಆ ಮಾತು ದೇವ್ರ ಕಿವಿಗೆ ಅದು ಬೆಳಗುತ್ತೆ. ಆಮೇನ್. ಇವಾಗ ನೀನು ಇಲ್ಲಿ ಮಾತಾಡಿರೋದು, ನೀನು ಇಲ್ಲಿ ಸಂಘದಲ್ಲಿ ಪ್ರಾರ್ಥನೆ ಮಾಡಿರು, ಇಲ್ಲ ಮನೆಯಲ್ಲಿ ಪ್ರಾರ್ಥನೆ ಮಾಡಿರು, ನೀನು ಮಾಡಿರೋ ಪ್ರಾರ್ಥನೆ ಇಲ್ಲೇ ಗಾಳಿಗೆ ಇಲ್ಲೇ ಹೋಗೋದಿಲ್ಲ. ಗಾಳಿನಲ್ಲೇ ಅದು ಕಲ್ತು ಹೋಗೋದಿಲ್ಲ. ಅದೇನಾಗ್ತದಂತ, ದೇವ್ರ ಕಿವಿಗೆ ಅದು ಬೆಳೀತದಂತ. ಕೆಲವೊಂದು ಟೈಮ್ನಲ್ಲಿ ನಾವು ಅನ್ಕೊಂತಿರ್ತೀವಿ, ಪ್ರಭು ನನ್ನ ಪ್ರಾರ್ಥನೆ ನೀನು ಕೇಳಿಯಾ? ಯಾವಾಗಲಿದ್ದೋ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಯಾವಾಗಿದ್ದೋ ನಾನು ಈ ಅಂಶ ಬಗ್ಗೆ ನಾನು ನಿನಗೆ ಮೊರೆ ಹೋಗ್ತಾ ಇದ್ದೀನಿ, ನನ್ನ ಪ್ರಾರ್ಥನೆ ನೀನು ಆಲಕಿಸ್ತಿದೀಯಾ, ನೀನು ಕೇಳ್ತಿದೀಯಾ? ನಿಜವಾಗ್ಲೂ ನನ್ನ ಪ್ರಾರ್ಥನೆ ದೇವ್ರು ಕೇಳ್ತದಾನ ಅಂದ್ರೆ ಕಿವಿ ಕೊಟ್ಟವನು ಕೇಳದೇ ಇರ್ತಾನ ಅಂತ ಹೇಳ್ತಾನ ಕೀರ್ತನಕಾರನು. ಆಮೇನ್. ಕಣ್ಣು ಕೊಟ್ಟವನು ನೋಡದೇ ಇರ್ತಾನ. ನಮ್ಮ ಪ್ರತಿ ಒಂದು ನಡವಳಿಕೆ ಕೂಡ ದೇವ್ರು ನೋಡ್ತದಾನ. ನಾವು ಪಡೋ ಕಷ್ಟ ನೋಡ್ತಾನ, ನಾವು ಪಡೋ ಬಾಧನ್ ನೋಡ್ತಾನ, ನಾವು ಪಡೋ ದುಃಖನ್ ನೋಡ್ತಾನ. ನಾವು ಯಾರು ಹೇಳ್ದೇ ಇರೋ ಒಂಟರಿಯಾಗಿದ್ದು ಕೂಡ ನಾವು ಬಾಧೆ ಪಡ್ತಿದ್ರು ಕೂಡ ಅದನ್ನ ಕೂಡ ನೋಡ್ತಾನ. ಆಮೇನ್. ಚೂಚು ಚುನ್ನ దేవుడు. ಆಗಾರ ಹಂಗೆ ಮಾಡ್ತಾಳೆ. ಆಗೋರು ಒಂಟರಿಗೆ ಹೋಗ್ತಿರ್ತಾಳೆ, ಎಡಾರಿಗೆ ಹೋಗ್ತಿರ್ತಾಳೆ. ತನ್ನ ಮಗಗ ಬಾಯರಿಗಾಗಿರ್ತತೆ, ನೀರು ಕೊಡೋ ಕೂಡ ನೀರಿರೋದಿಲ್ಲ. ಅಂತ ಸಿಚುವೇಶನ್ ಅಲ್ಲಿ, ಯಾರು ದಿಕ್ಕು ಕಾಣಿರೋ ಸಿಚುವೇಶನ್ ಅಲ್ಲಿ ಬಾಧೆ ಬೀಳ್ತಿರ್ತಾಳೆ. ಅಯ್ಯೋ ನನ್ನ ಮಗಗೆ ನೀರು ಕೂಡ ಇಲ್ಲಲ್ಲ, ಸಾಯ್ತಾನೆ ನನ್ನ ಮಗ ಅಂತ ಹೇಳಿ ಬಾಧೆ ಬೀಳ್ತಿದ್ರೆ ಆ ಟೈಮ್ನಲ್ಲಿ ದೇವರು ಬಂಡೆಲಿದ್ದ ನೀರು ತರಿಸ್ತಾನೆ. ಆಮೇನ್. ಅಲ್ಲಿ ಅವಾಗ ಹೇಳ್ತಾಳ ಆಗರ್, ನೀನು ನೋಡುವಂತ ದೇವರಾಗಿದ್ದೇಯಾ? ಇಷ್ಟು ಎಡಾರಿನಲ್ಲಿ, ದಿಕ್ಕಿಲ್ಲದ ಸ್ಥಿತಿನಲ್ಲಿ, ಯಾರು ನನ್ನ ಹಿಡಿಸ್ಕೊಂಡಿರೋ ಸ್ಥಿತಿನಲ್ಲಿ, ಯಾರಿಗೆ ನಾನು ಕಾಣದಿರೋ ಸ್ಥಿತಿನಲ್ಲಿ ನಾನು ಇದೀನಿ. ಅಂತ ಒಂದು ಸ್ಥಿತಿನಲ್ಲಿರುವಂತ ನನ್ನನ್ನ ನೀನು ನೋಡಿ. ಆಮೇನ್. ಹಲ್ಲೆಲೂಯಾ. ನಾವು ಅನ್ಕೊಂತಿರ್ತೀವಿ, ಅರೆ ನಾವು ಪಡ್ತಿರೋ ಬಾಧೆ, ನಾವು ಪಡ್ತಿರೋ ಕಣ್ಣೀರು, ನಾವು ಹಾಕೋ ಪ್ರತಿ ಒಂದು ಕಣ್ಣೀರಿಗೆ ಖಚಿತವಾಗಿ ದೇವ್ರು ನಮ್ಮನ್ನು ಅಬ್ಸರ್ವ್ ಮಾಡ್ತಾನೆ ಅದನ್ನ, ನೋಡ್ತಾನೆ ಅದನ್ನ. ಪ್ರತಿ ಒಂದು ಬಾಧೆ ನೋಡ್ತಾನ, ಪ್ರತಿಯೊಂದು ದುಃಖ ನೋಡ್ತಾನ. ನೀನ್ ಏನ್ ಫೇಸ್ ಮಾಡ್ತಿದಿ, ಏನ್ ನೀನ್ ಎದುರಿಸ್ತಿದಿ, ಏನ್ ನೀನ್ ಹೋರಾಡ್ತಿದಿ, ಏನ್ ನೀನ್ ಪ್ರಯಾಸ ಪಡ್ತಿದಿ ಅನ್ನೋದು ಎಲ್ಲ ದೇವ್ರು ನೋಡ್ತಾನೆ ಅದನ್ನ. ಆಮೇನ್. ಎದಕ್ಕಂದ್ರೆ ಕಣ್ಣು ಕೊಟ್ಟವನು ನೋಡದೆ ಇರುವನೇ, ಕಿವಿ ಕೊಟ್ಟವನು ಕೇಳದೆ ಇರುವನೇ. ನಮ್ಮ ಪ್ರತಿ ಪ್ರಾರ್ಥನೆನೂ ದೇವ್ರು ಕೇಳ್ತಾನ. ನಾವು ಪಡ್ತಿರೋ ಬಾಧೆ, ನೋವು, ದುಃಖ, ನಾವು ಏನೇನು ಅನುಭವಿಸ್ತಿದೀವೋ, ಏನೇನು ನಾವು ಫೇಸ್ ಮಾಡ್ತಿದೀವಿ, ಏನೇನು ನಾವು ಹೋರಾಡ್ತಿದೀವೋ, ಅದು ಯಾರು ನೋಡದೆ ಇಲ್ದ್ರು ಕೂಡ, ಯಾರು ಅರ್ಥ ಮಾಡ್ಕೊಂಡು ಇಲ್ದ್ರು ಕೂಡ ದೇವ್ರು ನಮ್ಮನ್ನು ನೋಡ್ತಾನಂತ. ಆಮೇನ್. ಹಲ್ಲೆಲೂಯಾ. ಇದೇ ರೀತಿಯಲ್ಲಿ ದೇವರು ಬೈಬಲ್ನಲ್ಲಿ ಕೂಡ ಇಸ್ರಾಯೇಲ್ ಪ್ರಜೆಗಳು ಐಗುಪ್ತ ದೇಶದಲ್ಲಿ ಬಾನಿಸರಾಗಿದ್ದಾಗ, ಐಗುಪ್ತ ದೇಶದಲ್ಲಿ ಬಾನಿಸರಾಗಿರುವಂತ ಈ ಇಸ್ರಾಯೇಲ್ ಪ್ರಜೆಗಳು ಮೊರೆ ಹೋಗ್ತಾರ ದೇವ್ರಿಗೆ. ಅಯ್ಯೋ ಏನಿದು ಬಾನಿಸತ್ವ,
ಈ ಬಾನಿಸತ್ವದಿಂದ ನಮ್ಮನ್ನು ಬಿಡಿಸು ಅಂತೇಳಿ ಭಯಂಕರವಾಗಿ ಗೋಳಾಡ್ತಾರೆ. ಆ ಮೊರೆ ಯಾರಿಗೆ ಕೇಳಿಸುತ್ತಂತ? ದೇವ್ರಿಗೆ ಕೇಳಿಸುತ್ತಂತ. ಆಮೆನ್, ಹಲ್ಲೆಲೂಯಾ. ದೇವ್ರಿಗೆ ಕೇಳಿಸುತ್ತೆ. ನೋಡ್ರಿ, ಎಷ್ಟು ಆ ಬಾಧನಾಗಿರುವಂತ ಮನುಷ್ಯರನ್ನ, ಆ ದುಃಖನಾಗಿರುವಂತ ಮನುಷ್ಯರನ್ನ, ಕಣ್ಣೀರ್ ಮಧ್ಯದಲ್ಲಿರುವಂತ ಮನುಷ್ಯರನ್ನ ದೇವರು ಅವ್ರ ಪ್ರಾರ್ಥನೆ ಅಂಗೀಕರಿಸ್ತದನ, ನೋಡ್ತದನ, ಗಮನಿಸ್ತದನ, ಪ್ರಾರ್ಥನೆ ಕೇಳ್ತದನ. ನಾವು ಅನ್ಕೊಂತಿರ್ತೀವಿ ಪ್ರಾರ್ಥನೆ ಕೇಳ್ತದನ ಇಲ್ಲ, ಪ್ರಾರ್ಥನೆಗೆ ನಾವು ಅನ್ಕೊಂತ ಒಂದ್ಸರಿ ಕೇಳ್ತಾನೆ ಬಿಡು ದೇವರು. ಖಚಿತವಾಗಿ ನಾನು ಪ್ರಾರ್ಥನೆ ಮಾಡಿದ್ರೆ ಕೇಳ್ದಂಗೆ ಇರ್ತಾನ. ನಾವು ಎಷ್ಟು ವಾಕ್ಯಗಳು ಕೇಳ್ತಿದೀವಿ, ಎಷ್ಟೆಲ್ಲ ನಾವು ವಾಕ್ಯಗಳು ನಾವು ಸೇವಕರಿಂದ ನಾವು ತಿಳ್ಕೊಂತಿದೀವಿ. ಖಚಿತವಾಗಿ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನ ಅಂತೇಳಿ ನಾವು ಅನ್ಕೊಂತೀವಿ, ಧೈರ್ಯವಾಗಿ ಇರ್ತೀವಿ. ಆದರೆ ನಮಗೆ ಸುತ್ತಮುತ್ತ ನಡೀತಿರುವಂಥ ಸಿಚುವೇಶನ್ಗಳು, ನಮಗೆ ಆಗ್ತಿರುವಂಥ ವ್ಯತಿರೇಕಗಳು ಕಂಡಾಗ ಅವಾಗ ಬಾಧೆ ಅನಿಸ್ತದೆ. ಯಾವಾಗ ಈ ಸಮಸ್ಯೆಗಳು ತಿರ್ತಾವ, ಯಾವಾಗ ಈ ಬಾಧೆಗಳು ನಮ್ಮಲ್ಲಿದ್ದ ಬಿಡುಗಡೆ ಆಗ್ತವ, ಯಾವಾಗ ನಾನು ಇದ್ರಾಗಿದ್ದ ಬಿಡುಗಡೆ ಆಗ್ತೀನಿ. ಈ ಪ್ರಾರ್ಥನೆ ನಾನು ಎಷ್ಟು ಸರಿ ಪ್ರಾರ್ಥನೆ ಮಾಡ್ತೇನೆ ಅಲ್ಲಿ ದೇವ್ರು ಕೇಳ್ತದನ, ಎದಕ್ಕೆ ಆಲಸ್ಯ ಮಾಡ್ತಾನ ಅನ್ನೋ ಅಂಶಗಳು, ಆ ಒಂದು ಕ್ವಶನ್ಸ್ ನಮ್ಮ ಹತ್ರ ಬರ್ತಿರ್ತಾವೆ. ಆದರೆ ದೇವ್ರು ಮಾತ್ರ ನಾವು ಮಾಡೋ ಪ್ರತಿ ಪ್ರಾರ್ಥನೆ ಕೇಳ್ತಾನಂತ. ನಾವು ಯಾವ ಕಷ್ಟದಲ್ಲಿ ದೇವ್ರಿಗೆ ಮೊರೆ ಹೋಗ್ತಿದೀವೋ, ಏನು ಗೋಲಾಡ್ತಿದೀವೋ ಅದು ದೇವ್ರ ಕಿವಿಗೆ ಕೇಳ್ಸಕತ್ತಂತ, ದೇವ್ರ ಸನ್ನಿಧಿಗೆ ಅದು ಸೇರಕತ್ತಂತ. ನೋಡ್ರಿ, ಅದನ್ನು ಓದಿಸ್ತೀನಿ. ಇಸ್ರಾಯೇಲ್ ಪ್ರಜೆಗಳು ಆ ವಿಮೋಚನಾ ಕಾಂಡವು 2ನೇ ಅಧ್ಯಾಯ 23ನೇ ವಚನ. ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರೇಲರು ತಾವು ಮಾಡಬೇಕಾದ ಬಿಟ್ಟು ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ಆಮೆನ್. ಯಾರಿಗೆ ಮುಟ್ಟಿತದು? ದೇವರಿಗೆ ಮುಟ್ಟಿತು. ದೇವ್ರ ಸನ್ನಿಧಿಗೆ ಹೋಗೈತದು. ದೇವ್ರ ಸನ್ನಿಧಿಗೆ ಹೋಗಿ ದೇವ್ರ ಪಾದದಲ್ಲಿ ಅವ್ರ ಮೊರೆ ಹೋಗಿ ದೇವ್ರ ಸನ್ನಿಧಿನ ಮುಟ್ಟೈತದು. ಆಮೆನ್, ಹಲ್ಲೆಲೂಯಾ. ನಾವು ಕಷ್ಟದಲ್ಲಿ ನಾವು ಮೊರೆ ಹೋಗೋದು, ನಾವು ಪ್ರಾರ್ಥನೆ ಮಾಡೋದು ಖಚಿತವಾಗಿ ದೇವ್ರ ಸನ್ನಿಧಿಗೆ ಸೇರ್ತೈತೆ ಅನ್ನೋದು ನಮ್ಮ ಮನಸ್ಸಿನಾಗಿರ್ಬೇಕು. ನೀನು ಏನೇ ಪ್ರಾರ್ಥನೆ ಮಾಡಿರು, ನೀನು ಎಲ್ಲೇ ನಡೀತಿರು, ನೀನು ಏನೇ ಮಾಡ್ತಿರು, ಖಚಿತವಾಗಿ ದೇವ್ರು ಅದನ್ನು ಅಬ್ಸರ್ವ್ ಮಾಡ್ತಿರ್ತಾನೆ, ಅದನ್ನ ನೋಡ್ತಿರ್ತಾನೆ. ಇವಾಗ ನಾವು ಇಲ್ಲಿ ಕುಂತ ಎಲ್ಲರೂ ಆರಾಧಿಸ್ತಾ ಇದೀವ, ಇದನ್ನು ಕೂಡ ದೇವ್ರು ನೋಡ್ತಾನೆ. ಆಮೆನ್, ಹಲ್ಲೆಲೂಯಾ. ಎದಕ್ಕಂದ್ರೆ ಕಣ್ಣು ಕೊಟ್ಟಿರೋನು ನೋಡದೆ ಇರುವನೇ ಅಂತೇಳಿ ವಾಕ್ಯ ಐತಿ. ಆತ ಪ್ರತಿಯೊಂದು ನೋಡ್ತಾನ. ನಾವು ಏನು ಪ್ರಯಾಸ ಪಡ್ತಿದೀವಿ, ಯಾವುದಕ್ಕಾಗಿ ನಾವು ನಡೀತಿದೀವಿ, ಯಾವುದಕ್ಕಾಗಿ ನಾವು ಜೀವಿಸ್ತಿದೀವಿ, ಹೆಂಗ ನಾವು ದೇವ್ರಿಗೆ ಇಷ್ಟಾನುಸಾರವಾಗಿ ನಾವು ಜೀವಿಸಕ್ಕೆ ಪ್ರಯತ್ನ ಪಡ್ತಿದೀವಿ, ತನ್ನ ಚಿತ್ತ ನೆರವೇರ್ಸಕ್ಕೆ ನಾವು ಏನು ಪ್ರಯಾಸ ಪಡ್ತಿದೀವಿ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾನೆ. ದೇವರೊಂದಿಗೆ ಪಡುವಂಥ ಪ್ರಯಾಸ ಯಾವತ್ತು ವ್ಯರ್ಥ ಆಗೋದಿಲ್ಲ. ಅದು ಯಾರು ನೋಡಿಲ್ಲ ಅಂದ್ರೂ ಕೂಡ ಆತನ ನೋಡ್ತಾನೆ ನಮ್ಮನ್ನ. ಆಮೆನ್, ಹಲ್ಲೆಲೂಯಾ. ನಮ್ಮ ಪ್ರತಿ ಪ್ರಾರ್ಥನೆಯನ್ನು ಕೂಡ ಆತ ಆಲಕಿಸ್ತಾನ. ಅದನ್ನೇ ಇಲ್ಲಿ ಇಸ್ರಾಯೇಲ್ ಜನಗಳು ಮಾಡ್ತಿರೋದು. ಕಷ್ಟದಲ್ಲಿ ಮೊರೆ ಹೋಗ್ತಾರೆ, ಏನಪ್ಪ ಈ ಕಷ್ಟ, ಈ ಬಾನಿಸತ್ವ ಏನಿದು, ಎಷ್ಟು ವರ್ಷ ಅಂತ ಈ ಬಾನಿಸತ್ವದಲ್ಲಿ ನಾವು ಇರಬೇಕು, ಈ ಬಾನಿಸತ್ವದಲ್ಲಿದ್ದ ನಮ್ಮನ್ನು ಬಿಡಿಸು, ಈ ಫರೋ ಕೈಲಾಗ ನಾವು ಎದಕ್ಕಿರ್ಬೇಕು, ನೀನು ನಮಗೆ ವಾಗ್ದಾನ ಮಾಡಿಯಲ್ಲ, ವಾಗ್ದಾನ ಭೂಮಿನ ನೀವು ನಮ್ಮ ಪೃಥ್ವಿಗೆ ಕೊಡ್ತೀಯ ಅಂತ ನೀನು ಹೇಳಿಯಲ್ಲ, ಆ ಕಾನಾನ್ ನಮ್ಗೆ ಕೊಡ್ತೀಯ ಅಂತ ಹೇಳಿಯಲ್ಲ, ಆಲು ಜೇನು ಪ್ರವೇಶಿಸುವಂತ ಆ ದೇಶ ನಮಗೆ ಕೊಡ್ತೀನಿ ಅಂತ ಹೇಳಿಯಲ್ಲ. ಇನ್ನ ಈ ಬಾನಿಸತ್ವದಲ್ಲಿ ನಾವು ಇನ್ನ ಇರ್ಬೇಕಾ, ಈ ಬಾನಿಸತ್ವದಲ್ಲೇ ನಾವು ಸಾಯ್ಬೇಕಾ ಅಂತ ಹೇಳಿ ಅವ್ರು ಮೊರೆ ಹೋಗ್ತಿರುವಾಗ ದೇವರ ಸನ್ನಿಧಿಗೆ ಇವ್ರ ಮೊರೆ ಏನಾಗುತ್ತೆ, ಇವ್ರ ಗೋಲಾಟ ಏನಾಗುತ್ತೆ, ಆ ಸನ್ನಿಧಿಗೆ ದೇವ್ರ ಸನ್ನಿಧಿಗೆ ಮುಟ್ಟೈತೆ. ಆಮೆನ್, ಹಲ್ಲೆಲೂಯಾ. ನಮ್ಮ ಪ್ರತಿ ಪ್ರಾರ್ಥನೆ ಕೂಡ ದೇವರ ಸನ್ನಿಧಿಗೆ ಅದು ಮುಟ್ಟುತ್ತೆ. ಡೈರೆಕ್ಟಾಗಿ ಹೆಂಗ ಇಸ್ರಾಯೇಲ್ ಪ್ರಜೆಗಳು ಪ್ರಾರ್ಥನೆ ಮಾಡಿದಾಗ ದೇವ್ರ ಸನ್ನಿಧಿಗೆ ಮುಟ್ಟೈತೋ, ಹಂಗ ನಮ್ಮ ಪ್ರಾರ್ಥನೆ ಕೂಡ ದೇವ್ರ ಸನ್ನಿಧಿಗೆ ಮುಟ್ತಾವ. ನೀನ್ ರೂಮ್ನಾಗ ಒಬ್ಬಳೇ ಕುತ್ಕೊಂಡು ಪ್ರಾರ್ಥನೆ ಮಾಡಿರು, ಅದು ರೂಮ್ನಾಗೆ ಕಲ್ತೋಗೋದಿಲ್ಲ, ಅದು ಗಾಳಿನಾಗ ಕಲ್ತೋಗೋದಿಲ್ಲ. ಅದು ಎಲ್ಲಿಗೆ ಮುಟ್ತದಂತ? ದೇವರ ಸನ್ನಿಧಿಗೆ ಹೋಗಿ ಮುಟ್ಟದಂತ. ಆಮೆನ್, ಹಲ್ಲೆಲೂಯಾ. ಸರಿ, ಮುಟ್ಟಿದ ಮೇಲೆ ಏನ್ ಮಾಡ್ತಾನೆ ದೇವ್ರು ನೋಡ್ರಿ. 7ನೇ ವಚನ 3:7, ಅದೇ ವಿಮೋಚನಾ ಕಾಂಡ 3:7. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಆಮೆನ್, ಹಲ್ಲೆಲೂಯಾ. ಏನ್ ಮಾಡ್ತಾನಂತ ದೇವ್ರು? ಇವ್ರು ಪಡ್ತಿರೋ ಕಷ್ಟ, ಇವ್ರು ಪಡ್ತಿರೋ ಆ ಒಂದು ವೇದನೆ, ಆ ದುಃಖನ, ಇವ್ರು ಗೋಲಾಡ್ತಿರೋದು ಪ್ರತಿದು ದೇವ್ರು ನೋಡ್ತದಾನಂತ. ನೋಡ್ತಾ ಇದೀನಿ ನಾನು, ನೋಡಿಲ್ಲ ಅಂತ ನೀನ್ ಅನ್ಕಂತಿದಿ, ನಾನ್ ನಿನ್ನ ಗಮನಿಸಿಲ್ಲ ಅಂತ ನೀನ್ ಅನ್ಕಂತಿದಿ, ನಾನ್ ನಿನ್ನ ಇಡ್ಸ್ಕೊಂಡಿಲ್ಲ ಅಂತ ನೀನ್ ಅನ್ಕಂತಿದಿ. ನಾನು ಪ್ರತಿದು ನೋಡ್ತಾ ಇದೀನಿ. ಆಮೆನ್, ಪ್ರತಿದು ಗಮನಿಸ್ತಾ ಇದೀನಿ ನಾನು.
ಇಲ್ಲ ಅದೇ ಮಾಡ್ತಾನೆ ದೇವರು. ಅವ್ರು ಮಾಡಿರುವಂತ ಮೊರೆ, ಅವ್ರಿರುವಂತ ದುರವ್ಯಸನ ನಾನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರಿಟ್ಟ ಮೊರೆಯು ನನಗೆ ಕೇಳಿಸಿತು. ನನಗೇನಾಗೈತೆ? ಕೇಳಿಸೈತೆ. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ನನಗ್ ಗೊತ್ತು ಅವ್ರು ದುಃಖದಾಗ ಅದಾರ, ಕಷ್ಟದಾಗ ಅದಾರ, ಒಂದು ನಿಂದೆನಾಗ ಅದಾರ, ಒಂದು ಅವಮಾನದಾಗ ಅದಾರ. ಅದೆಲ್ಲ ನನಗ್ ಗೊತ್ತು. ಪ್ರತಿಯದು ನಮ್ಮ ಜೀವನದಲ್ಲಿ ಏನು ನಡಕತ್ತೆ ಪ್ರತಿಯೊಂದು ದೇವ್ರಿಗೆ ಗೊತ್ತು. ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾನ ದೇವ್ರು. ಒಂದ್ ಮಾತು ಹೇಳ್ತಾನ, ನೀವು ಹೋಗ್ತಿರುವಾಗ ನಿಮ್ ಕಾಲು ಎಡವುದಿಲ್ದಂಗೆ ಕೂಡ ನಾನು ದೇವ್ರ ಕಾಪದಲ್ಲಾಗಿಟ್ಟಿನಿ, ಕಂಚಾಗಿಟ್ಟಿನಿ ಅಂತ ಹೇಳ್ತೀನಿ. ಹೆಂಗಿಟ್ಟಿದೇವ? ನಾವ್ ಇಲ್ಲದೆ ನಡ್ಕೊಂಡು ಹೋಗೋದು ಕೂಡ ನಾವ್ ಯಾರು ನೋಡಿ ನಾವು ಒಬ್ಬರೇ ಇರ್ತೀವಿ. ನಾನು ಇರ್ತೀನಿ, ನೀವೆಲ್ಲರೂ ಇದ್ದೀರಿ. ನಾನು ಸ್ವಲ್ಪ ಒಂದು ಹೊರಗೆ ನನಗೆ ನಡ್ಕೊಂತ ನಾನು ಹೋಗಿ ಅನ್ಕೊ, ಅಲ್ಲಿ ನಾನು ಹೋಗ್ತಿರೋದು ಕೂಡ ದೇವ್ರು ನನ್ನ ದೃಷ್ಟಿಸ್ತಿರ್ತಾನೆ. ಆಮೇಲೆ ನಾವು ಸನ್ನಿಧಾನಾಗಿದ್ದಾಗೆ, ನಾವು ಪ್ರಾರ್ಥನೆ ಮಾಡುವಾಗೆ, ಇಲ್ಲ ರೂಮ್ನಾಗಿದ್ದು ಪ್ರಾರ್ಥನೆ ಮಾಡುವಾಗೆ ದೇವ್ರು ನಮ್ಮನ್ನ ನೋಡ್ತಾನ, ದೇವ್ರು ನಮ್ಮನ್ನ ಅಬ್ಸರ್ವ್ ಮಾಡ್ತಾನ ಅನ್ಕೊಂತೀವಿ. ಪ್ರತಿದು ಕೂಡ ದೇವ್ರು ನಮ್ಮನ್ನ ಅಬ್ಸರ್ವ್ ಮಾಡ್ತಾನ, ಪ್ರತಿದು ಕೂಡ ನೋಡ್ತಾನ. ನಮ್ಮ ಪ್ರತಿ ಮೊರೆ ಕೂಡ ಆತ ಕೇಳ್ತಾನ, ಕಿವಿ ಕೊಡ್ತಾನ. ಕೊಟ್ಟು ಏನ್ ಮಾಡ್ತಾನ? 8ನೇ ವಚನದಲ್ಲಿ ಏನಂತ ಹೇಳ್ತಾನ? ಆದ ಕಾರಣ ಅವರನ್ನು ಐಗುಪ್ತ ದೇಶದೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನ್ಯನರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಇವಿಯರು, ಎಬಿಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಆಮೆನ್. ಬರೇ ಕೇಳಿಲ್ಲಂತ, ಬರೇ ನೋಡಿಲ್ಲಂತ, ಕೇಳಿ ನೋಡಿ ಆ ಐಗುಪ್ತು ಬಾಣಿಸತ್ವಲಿದ್ದ ಅವ್ರನ್ನ ಬಿಡಿಸಿ ಕಾನಾನು ದೇಶಕ್ಕೆ, ಹಾಲು ಜೇಲು ಹರಿಯುವಂತ ಆ ದೇಶಕ್ಕೆ ಏನ್ ಮಾಡ್ತಾನ ದೇವ್ರು? ನಡೆಸಕ್ಕೆ ಇಳಿದು ಬಂದನಂತ. ಆಮೆನ್. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಬರೇ ಕೇಳೋದಲ್ಲ, ನಮ್ಮ ಪ್ರಾರ್ಥನೆ ಬರೇ ನೋಡೋದಲ್ಲ, ಆ ಪ್ರಾರ್ಥನೆಗೆ ಉತ್ತರ ಕೊಡಕಂತ ಇಳಿದು ಬರ್ತಾನಂತ ನಮ್ಮ ಮಧ್ಯದಲ್ಲಿ. ಆಮೆನ್. ಹಲ್ಲೆಲೂಯಾ. ನೋಡ್ರಿ, ಬರೇ ಕೇಳೋ ದೇವರು ಒಂದೇ ಅಲ್ಲ, ನಮ್ಮನ್ನು ನೋಡೋ ದೇವರು ಒಂದೇ ಅಲ್ಲ. ನಮ್ಮ ಗೋಲಾಟವನ್ನು ಕೇಳೋ ದೇವರು ಕೇಳಿ ಅಲ್ಲಿಗೆ ಬಿಡೋ ದೇವರಲ್ಲ. ಏನ್ ಮಾಡ್ತಾನೆ ಹೇಳು? ಆ ಒಂದು ಏನ್ ನೀನು ಮೊರೆ ಹೋಗ್ತಿದ್ಯೋ, ಏನ್ ನೀನು ದೇವರಿಗೆ ಕೇಳ್ತಿದ್ಯೋ, ಅದಕ್ಕೆ ಉತ್ತರ ಕೊಡಾಕ, ಆ ಬಾನಿಸತ್ವಲಿದ್ದ ನಿನ್ನ ಬಿಡಿಸಕ, ಕಾನಾನಿಗೆ ನಿನ್ನ ನಡೆಸಕ ದೇವ್ರೇನ್ ಮಾಡ್ತಾನೆ? ಆತೇ ಇಳಿದು ಬರ್ತಾನಂತ. ಆಮೇನ್. ದೇವ, ನಾನು ಹೋರಾಡ್ತಿರೋ ಹೋರಾಟದಲ್ಲಿ ಒಬ್ಬಂಟಿಯಾಗಿ ಹೋರಾಡ್ತಾ ಏನಲ್ಲ ಸ್ವಾಮಿ. ಯಾರದಾರಯ್ಯ ಪ್ರಭಾ? ನನಗೆ ನನ್ನ ಪಕ್ಷ ಮಾತಾಡೋರು ಯಾರದಾರ, ನನ್ನ ಪಕ್ಷ ನಿಂತ್ಕೊಂಡಾರ ಯಾರದಾರ, ನಮ್ಮ ಪಕ್ಷ ಹೋರಾಡೋರು ಯಾರದಾರ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತಿರುವಾಗ ದೇವ್ರೇನಂತ ಹೇಳ್ತೀನಿ ಗೊತ್ತಾ? ನಿನ್ನ ಪಕ್ಷ ಹೋರಾಡಕ್ಕೆ ನಾನೇ ಇಳಿದು ಬರ್ತೀನಿ ಅಂತ. ಆಮೇನ್. ಯಾರದಾರ ಯಾರಿಲ್ಲ ಅಂತೇಳಿ ನಾವು ಬಾಧೆ ಪಡಬಾರ್ದು. ಏನೇ ಆಗಿರ್ಲದು, ಏನೇ ಸಮಸ್ಯೆ ಆಗಿರ್ಲಿ, ಏನೇ ನಾವು ಹೋರಾಟ ಮಾಡ್ತಿರ್ಲಿ, ಏನೇ ದೇವ್ರಿಗೆ ನಾವು ಮೊರೆ ಹೋಗ್ತಿರ್ಲಿ, ಪ್ರತಿದು ಕೂಡ ದೇವ್ರು ಉತ್ತರ ಕೊಡಕ ಆತೇ ನಮ್ಮ ಮಧ್ಯದಲ್ಲಿ ಎಳೆದು ಬರ್ತಾನಂತ. ಇದು ನಾವು ವಿಶ್ವಸಿಸ್ಬೇಕಿದು. ನಾನು ಮಾಡಿನ ಪ್ರಾರ್ಥನೆ ಖಚಿತವಾಗಿ ನನ್ನ ದೇವ್ರು ನೋಡುವಂಥ ದೇವರು. ನನ್ನ ಪ್ರಾರ್ಥನೆ ನೋಡ್ತಾನೆ, ನನ್ನ ಪ್ರಾರ್ಥನೆ ಕೇಳ್ತಾನೆ, ನನ್ನ ಮೊರೆ ಆಲಕಿಸ್ತಾನೆ. ಆಲಕಿಸದೆ ನೋಡೋದಂದೇ ಅಲ್ಲ, ಏನು ಮಾಡ್ತಾನಂತ? ನಮ್ಮ ಮಧ್ಯದಲ್ಲಿ, ನನ್ನ ಮಧ್ಯದಲ್ಲಿ ಇಳಿದು ಬರ್ತಾನೆ. ಆ ಸಮಸ್ಯೆದಲ್ಲಿ ಆತ ಬರ್ತಾನ, ನನ್ನ ಸಮಸ್ಯೆದಲ್ಲಿ ಆತ ಬಂದು ಏನು ಮಾಡ್ತಾನೆ? ಆ ಸಮಸ್ಯೆಯಿಂದ ನನ್ನ ಬಿಡುಗಡೆ ಮಾಡ್ತಾನ. ಆಮೆನ್. ಹಲ್ಲೆಲೂಯಾ.